ಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪ ನೂರರ ಶುದ್ಧ ಚೈತನ್ಯಕ್ಕೆ ನಮೋ. ಎಂತಹ ಮುಹೂರ್ತದಲ್ಲಿ ಸನ್ಮಾನ್ಯ ಭರದ್ವಾಜವರು ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂದರೆ, ಅವರು ಪ್ರಸ್ತಾವ ಮಾಡಿರತಕ್ಕಂಥ ತಪಸ್ಸಿಗೂ ಈ ದಿವಸಕ್ಕೂ ಅತ್ಯಂತ ನೇರವಾದ ಸಂಬಂಧ ಇದೆ. ಇವತ್ತು ಗುರುಪೂರ್ಣಿಮಾ ಅಂತ. ಆ ಗುರುಪೂರ್ಣಿಮಾದ ಮೂಲ ಉದ್ದೇಶ ವ್ಯಾಸಪೂಜೆ ಅಂತ. ನಾನು ಬೆಳಿಗ್ಗೆ ಉಪನ್ಯಾಸ ಕೊಡ್ತಾ ಈ ವಿಷಯವನ್ನು ಹೆಚ್ಚು ವಿಸ್ತಾರವಾಗಿ ಚರ್ಚೆ ಮಾಡಿದೆ. ಅದರ ಸ್ಥೂಲವಾಗಿ ಒಂದೆರಡು ಮೂರು ವಾಕ್ಯಗಳನ್ನು ಹೇಳ್ತೇನೆ. ವ್ಯಾಸರ ತಂದೆಯಾಗಿರತಕ್ಕಂಥ ಪರಾಶರ ಮಹರ್ಷಿಗೆ ಈ ಪೂಜೆ ಸಿಗಲಿಲ್ಲ. ಅವರ ತಂದೆಯಾಗಿರತಕ್ಕಂಥ ಶಕ್ತಿ ಮಹರ್ಷಿಗಳಿಗೆ ಪೂಜೆ ಸಿಗಲಿಲ್ಲ. ಅವರ ತಂದೆಯಾಗಿರತಕ್ಕಂಥ ವಸಿಷ್ಠ ಬ್ರಹ್ಮರ್ಷಿಗಳಿಗೂ ಈ ಪೂಜೆ ಸಿಗಲಿಲ್ಲ. ಆದರೆ ವ್ಯಾಸ ಮಹರ್ಷಿಗಳಿಗೆ ಮಾತ್ರ ವ್ಯಾಸ ಪೂಜಾ ಅನ್ನುವುದು ಲೋಕಪ್ರಸಿದ್ಧವಾಗುತ್ತೆ. ಹಾಗೆ ವ್ಯಾಸರಿಗೆ ಈ ದಿವಸ ಅಂದರೆ ಈ ಪೌರ್ಣಿಮೆ, ಆಷಾಢ ಪೂರ್ಣಿಮೆ ಪೂಜೆ ಮಾಡಿದರು. ಯಾರು ಮಾಡಿದರು? 4 ಮಂದಿ ಶಿಷ್ಯರು ಮಾಡಿದರು. ಮೊಟ್ಟ ಮೊದಲ ವ್ಯಾಸ ಪೂಜೆಯನ್ನು ಪೈಲ, ವೈಶಂಪಾಯನ, ಜೈಮಿನಿ ಹಾಗೂ ಸುಮಂತು 4 ಜನ ಶಿಷ್ಯರು ವ್ಯಾಸ ಮಹರ್ಷಿಗಳಿಗೆ ಪೂಜೆಯನ್ನು ಮಾಡಿ ಅದು ಪ್ರಸಿದ್ಧವಾಯಿತು. ಅಂದಿನಿಂದ ವ್ಯಾಸ ಪೂಜೆ. ಹಾಗೆ ವ್ಯಾಸ ಪೂಜೆ ಮಾಡೋದಕ್ಕೆ ಕಾರಣ, ವ್ಯಾಸ ಮಹರ್ಷಿಗಳು ವಿರಚನೆ ಮಾಡಿದಂತಹ ಬ್ರಹ್ಮಸೂತ್ರಗಳು. ಇವತ್ತಿನ ದಿವಸ ಈ ತಿರಸ್ಕಾರ, ಪುರಸ್ಕಾರ, ಚರ್ಚೆ, ವಿತಂಡ, ಚಿಂತನೆ ಇವೆಲ್ಲದರ ಮಧ್ಯದಲ್ಲಿ ಅನ್ಯ ಧರ್ಮೀಯರೂ ವೈದಿಕ ಧರ್ಮದ ಹಿನ್ನೆಲೆಯಲ್ಲಿ ತರ್ಕಕ್ಕೆ ಏನಾದರೂ ಸ್ವೀಕಾರ ಮಾಡಿದರೆ ಅದು ಬ್ರಹ್ಮಸೂತ್ರ. ಹೀಗಾಗಿ ಲೋಕಪ್ರಸಿದ್ಧ ಅಂದರೆ ಪ್ರಪಂಚದ ಜ್ಞಾನಿಗಳ ವಲಯದಲ್ಲಿ ಬ್ರಹ್ಮಸೂತ್ರಗಳು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಕೃತಿ. ಅದರಲ್ಲಿ 555 ಸೂತ್ರಗಳಿವೆ. ಆ 555 ಸೂತ್ರಗಳ ಮೊಟ್ಟ ಮೊದಲನೆಯ ಸೂತ್ರವನ್ನು ಅಹಂ ಬ್ರಹ್ಮ ಅಸ್ಮಿ ಅನ್ನುವುದಕ್ಕೆ ಮೂಲಭೂತವಾಗಿರತಕ್ಕಂಥ, ಬ್ರಹ್ಮನ್ ಯಾರು ಅನ್ನುವ ಚಿಂತನೆಗೆ ಸಂಬಂಧಪಟ್ಟಂತಹ, ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಿದಂತಹ ಕೃತಿಯಾದ ಬ್ರಹ್ಮಸೂತ್ರಗಳು. ಅದರ ಮೂಲ ಹೆಸರು ಶಾರೀರಕ ಸೂತ್ರ ಅಂತ. ಆ ಶಾರೀರಕ ಸೂತ್ರದ ಪ್ರಥಮ ಸೂತ್ರ ಅತಃ ಬ್ರಹ್ಮ ಜಿಜ್ಞಾಸ, ಅಥಾತೋ ಬ್ರಹ್ಮ ಜಿಜ್ಞಾಸ. ಅದನ್ನು ಬರೆದಿದ್ದು ಈ ಆಷಾಢ ಶುಕ್ಲ ಪ್ರತಿಪದ ದಿವಸ. ಆಷಾಢ ಮಾಸದ ಮೊಟ್ಟ ಮೊದಲನೆಯ ದಿವಸ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನತಕ್ಕಂಥ ಸೂತ್ರವನ್ನು ಆರಂಭ ಮಾಡಿ, ಇಷ್ಟು ಕಾಲ ತಗೊಂಡ್ರು ನಮಗೆ ಗೊತ್ತಿಲ್ಲ, ಸುಮಾರು 5,000 ವರ್ಷಗಳ ಹಿಂದಿನ ವಿಷಯ. ಆದರೆ ಮುಕ್ತಾಯ ಆಗಿದ್ದು ಆಷಾಢ ಮಾಸದ ಹುಣ್ಣಿಮೆ ಈ ದಿವಸ. ಕೊನೆಯ 555ನೇ ಸೂತ್ರವನ್ನು ಬರೆದು ಮುಗಿಸಿದ್ದು ಇವತ್ತು. ಬ್ರಹ್ಮಸೂತ್ರಗಳು, ಬ್ರಹ್ಮನ್ ಚಿಂತನೆ ಆಗಲೇ ಹೇಳಿದೆ. ಅದಕ್ಕೆ ಶಾರೀರಕ ಸೂತ್ರಗಳು ಅಂತ ಮೊಟ್ಟ ಮೊದಲು ಹೆಸರಿದ್ದದ್ದು. ಆಮೇಲೆ ಅದು ಬ್ರಹ್ಮಸೂತ್ರಗಳು ಅಂತ ತಿದ್ದುಪಡಿ ಆಯಿತು. ಶಾರೀರಕ ಅಂದರೆ ಅರ್ಥ ಏನಪ್ಪ ಅಂದರೆ, ಇದೆಲ್ಲ ಅಂಗಗಳು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕಾಲು, ಕೈ ಇವೆಲ್ಲ ಅಂಗಗಳು. ಈ ಅಂಗಗಳನ್ನೆಲ್ಲ ನಿಯಂತ್ರಣ ಮಾಡತಕ್ಕಂಥದ್ದು ಅಂಗಿ.
ಹಾಗೆ ಇದು ಶರೀರ. ಈ ಶರೀರವನ್ನು ನಿಯಂತ್ರಣ ಮಾಡತಕ್ಕಂಥದ್ದು ಶಾರೀರ. ಅಂದರೆ ನನ್ನ ಕಣ್ಣು ನೋಡ್ತಾ ಇದೆ ಅಂದರೆ ಕಣ್ಣನ್ನು ನಿಯಂತ್ರಣ ಮಾಡತಕ್ಕಂಥದ್ದು ಮತ್ಯಾವುದೋ ಇದೆ. ನಾನು ಕೇಳಿಸ್ಕೊಳ್ತಾ ಇದ್ದೀನಿ ಅಂದರೆ ಆ ಕೇಳ್ಮೆಯನ್ನು, ಆ ಕೇಳುವುದನ್ನು ನಿಯಂತ್ರಣ ಮಾಡತಕ್ಕಂಥದ್ದು ಮತ್ತೊಂದು ಯಾವುದೋ ನಮ್ಮ ದೇಹದಲ್ಲಿದೆ. ನಾನು ಎಲ್ಲೋ ಮಗ್ನನಾಗಿ ಏನೋ ಯೋಚನೆ ಮಾಡ್ತಾ ಇದ್ದಾಗ ಸಿಹಿಯನ್ನು ತಿಂತಾ ಇದ್ದು ನನಗೆ ಸಿಹಿ ಗೊತ್ತಾಗಲ್ಲ, ಏಕೆಂದರೆ ನನ್ನ ಮನಸ್ಸು ಬೇರೆ ಕಡೆ ಇದೆ. ಹೀಗಾಗಿ ರುಚಿಯನ್ನು ಆಸ್ವಾದನೆ ಮಾಡುವುದಕ್ಕೂ ಮೂಲಶಕ್ತಿ ಇರತಕ್ಕಂಥದ್ದು ಮನಸ್ಸು. ಅದನ್ನು ನಾವು ಆರನೆಯ ಇಂದ್ರಿಯ ಅಂತ ಕರಿತೀವಿ. ಆ ಮನಸ್ಸು ಅಧೀನದಲ್ಲಿ ಇರತಕ್ಕಂಥದ್ದು ಆತ್ಮಕ್ಕೆ, ಅಂದರೆ ಆತ್ಮಾಧೀನವಾಗಿ ಬುದ್ಧಿ ಇದ್ದು ಬುದ್ಧಿಯ ಅಧೀನದಲ್ಲಿ ಮನಸ್ಸಿದೆ. ಈ ಆತ್ಮ ಅನ್ನತಕ್ಕಂಥದ್ದನ್ನೇ ಶಾರೀರ ಅಂತ ಕರೀತಕ್ಕಂಥ. ಹೀಗಾಗಿ ಬ್ರಹ್ಮಸೂತ್ರಗಳು ಅಂದರೆ ಮೂಲ ಅರ್ಥದಲ್ಲಿ ಶಾರೀರಕ ಸೂತ್ರಗಳು ಅಂದರೆ ಅರ್ಥ ನಮ್ಮ ಆತ್ಮದ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಆತ್ಮದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಅಂದರೆ ನನ್ನನ್ನು ಕುರಿತು ನಾನು ತಪಸ್ಸು ಮಾಡುತ್ತಿದ್ದೇನೆ. ತಪಸ್ಸು ಮಾಡುವುದು ಅಂದರೆ ಬರೀ ಯೋಚನೆ ಮಾಡೋದು, ಬರೀ ಮಾತಾಡೋದು, ವಾದ ಮಾಡೋದು, ತರ್ಕ ಮಾಡೋದು, ಅಧ್ಯಯನ ಮಾಡೋದು ಅಲ್ಲ. ಅದು ಹೌದು, ಆದರೆ ಅದೇ ಅಲ್ಲ. ಐಂದ್ರಿಯ ಶಕ್ತಿಯನ್ನು ಮೀರಿ, ಅದಕ್ಕೆ ಒಬ್ಬ ಋಷಿ ಅಂದರೆ ಅರ್ಥ ಏನಯ್ಯ ಅಂತ ಶ್ರೀ ಶ್ರೀ ಸಾಯಣಾಚಾರ್ಯರು ಹೇಳ್ತಾ, ಪ್ರಥಮದೋ ದರ್ಶನ, ಯಾರು ಮೊಟ್ಟ ಮೊದಲನೆಯ ಬಾರಿಗೆ ದರ್ಶನ ಮಾಡುತ್ತಾರೋ ಇಂದ್ರಿಯಾತೀತವಾಗಿ, ಇಂದ್ರಿಯಗಳ ಸಹಾಯವಿಲ್ಲದೆ ಪರಮೇಶ್ವರಾನುಗ್ರಹೇಣ ಪ್ರಥಮತೋ ದರ್ಶನ ತ್ರಿಷಿತ್ವಂ, ಯಾರು ಆ ರೀತಿ ಧ್ಯಾನಮಗ್ನ ಸ್ಥಿತಿಯಲ್ಲಿದ್ದು ಇಂದ್ರಿಯಗಳ ಸಹಾಯವಿಲ್ಲದೆ, ಅಂದರೆ ಓದದೆ, ಕೇಳದೆ, ಮಾತಾಡದೆ, ಅದೆಲ್ಲವನ್ನೂ ಮೀರಿ ತನ್ನಿಂದ ತಾನೇ ದರ್ಶನವಾಗಬೇಕು, ಸ್ವ ಇಚ್ಛೆಯಿಂದ ದರ್ಶನವಾಗಬೇಕು. ಹಾಗೆ ಸ್ವ ಇಚ್ಛೆಯಿಂದ ದರ್ಶನವಾದರೆ ಅದು ಹೇಗಿರುತ್ತೆ ಅನ್ನೋದು ಬೆಳಕಾಗಿರುತ್ತೆ ಅಂತ, ಮಾರ್ಗದರ್ಶಿಯಾಗಿರುತ್ತೆ. ಮಾರ್ಗದರ್ಶಿಯಾಗಿರುತ್ತೆ ಅಂದರೆ ಪಥ ಪ್ರದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪಥ ಕಾಣಿಸಬೇಕು. ರಾತ್ರಿ ನಾವು ಓಡಾಡಿದಾಗ ದಾರಿ ಕಾಣಲ್ಲ, ಆದರೆ ಕೈನಲ್ಲೊಂದು ದೀಪ ಹಿಡ್ಕೊಂಡಾಗ ಆ ದಾರಿ ಕಾಣುತ್ತೆ. ಆ ದಾರಿಯನ್ನು ತೋರಿಸತಕ್ಕಂಥದ್ದಕ್ಕೆ ಮೂಲ ವಿಶೇಷ ಶಕ್ತಿ ಅಂದರೆ ತಪಸ್ಸು. ತಪಸ್ಸು, ತಪಃ. ತಪಃ ಅಂದರೆ ತಪಿಸು ಅಂತ, ಅಂದರೆ ಸುಟ್ಟಾಕೋದು. ನನ್ನನ್ನು ನಾನು ಸುಟ್ಟುಕೊಂಡು, ಅಂದರೆ ದೈಹಿಕವಾಗಿ ಸುಟ್ಕೊಳ್ಳೋದು ಅಂತಲ್ಲ, ನನ್ನನ್ನು ನಾನು ನನ್ನ ಚಿಂತನೆಗಳಲ್ಲಿ ಸುಟ್ಟುಕೊಂಡು ಸತ್ಯದ ಸಾಕ್ಷಾತ್ಕಾರವನ್ನು ಪಡೆಯುವುದು. ಯಾಜ್ಞವಲ್ಕ್ಯರಿಗೆ ಅಂಥ ಸಂದರ್ಭ ಬಂತು. ಅವರು ಗುರುಗಳು ವೈಶಂಪಾಯನರು, ಈಗಾಗಲೇ ಹೇಳಿದೆ ವ್ಯಾಸ ಪೂಜೆಯನ್ನು ಮಾಡಿದ 4 ಶಿಷ್ಯರಲ್ಲಿ ಒಬ್ಬರು ವೈಶಂಪಾಯನರು. ಅವರು ಸೋದರ ಅಳಿಯ ಈ ಯಾಜ್ಞವಲ್ಕ್ಯರು. ಹೀಗೆ ಸೋದರ ಅಳಿಯ ಅಂದರೆ ಯುವಕರಾಗಿ ನಿಮ್ಮ ಹಾಗಿದ್ದರು ಅಂತ ಕಾಣುತ್ತೆ. ಅವರು ವೈಶಂಪಾಯನರು ಪೂಜೆಯನ್ನು ಮಾಡಿದಾಗ ಆ ವ್ಯಾಸ ಮಹರ್ಷಿಗಳಿಗೆ ಈ ಯುವಕರಾಗಿದ್ದಂಥ ಯಾಜ್ಞವಲ್ಕ್ಯರೂ ಪೂಜೆಯನ್ನು ಸಂದಾಯ ಮಾಡಿದ್ದಾರೆ. ಹೀಗಾಗಿ ವ್ಯಾಸ ಪೂಜೆಯ ದಿವಸ, ಗುರುಪೂರ್ಣಿಮೆಯ ದಿವಸ ಯಾರಾದರೂ ಮೊಟ್ಟ ಮೊದಲು ಅನುಷ್ಠಾನ ಮಾಡಿದ್ದಾರೆ, ಗುರುಪೂಜೆಯನ್ನು ಮಾಡಿದ್ದಾರೆ ಎಂದರೆ ಆ 4 ಮಂದಿಯ ಜೊತೆಗೆ ಒಬ್ಬರು ಯಾಜ್ಞವಲ್ಕ್ಯ ಮಹರ್ಷಿ. ಅವರು ಇವತ್ತು ಮಹಾಗುರು ಸ್ಥಾನದಲ್ಲಿ ಸ್ಥಾಪಿತರಾಗಿಬಿಟ್ಟಿದ್ದಾರೆ. ಯಾಕಾಗಿಬಿಟ್ಟಿದ್ದಾರೆ ಅಂದರೆ ಅವರು ತಪಸ್ಸನ್ನು ಮಾಡಿದರ ಫಲವಾಗಿ. ಅವರ ಸೋದರ, ಬಹಳ ದೊಡ್ಡ ಕಥೆ ಅದೆಲ್ಲ ನಾನು ಹೇಳ್ತಾ ಇಲ್ಲ ಈಗ. ವೈಶಂಪಾಯನರು ತನ್ನ ಶಿಷ್ಯ ಮತ್ತು ಸೋದರಳಿಯನಾಗಿರತಕ್ಕಂಥ ಯಾಜ್ಞವಲ್ಕ್ಯರಿಗೆ ಏನೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೇಳಿದರು. ಆತ ಅದನ್ನು ಮಾಡಲಿಲ್ಲ. ಯಾವುದೋ ಒಬ್ಬ ರಾಜನಿಗೆ ಏನನ್ನೋ ಕೊಡ್ಲಿಕ್ಕೆ ಹೇಳಿದ್ರು ಅವರು. ಆ ರಾಜ ಸ್ವಲ್ಪ ದುರಹಂಕಾರಿಯಾಗಿ ವರ್ತಿಸ್ತಾರೆ. ಹೀಗೆ ಅವನು ಆ ಕಡೆ ಹೋದ್ರು.
ಗುರುಗಳು ಮತ್ತೊಂದು ಸಲ ಹೇಳಿದ್ರು ಕೊಡು ಅಂತ, ಕೊಡಲ್ಲ ಅಂತಂದ. ಸ್ವಲ್ಪ ಉದ್ದಟನಾಗಿದ್ದ ಯುವಕ ತಾನೇ, ಇನ್ನು ಬಿಳಿ ಕೂದಲು ಬಂದಿರಲ್ವಲ್ಲ. ಆದ್ದರಿಂದ ಇಲ್ಲ, ಅವನು ನಿಮಗೆ ಬೆಲೆ ಕೊಡ್ತಾ ಇಲ್ಲ, ನಾನು ಅವನು ಬೆಲೆ ಕೊಡಲ್ಲ. ಇಲ್ಲಯ್ಯ ರಾಜ ಪಾಲಕ ಏನೋ ಇವರೇನೋ ಹೇಳಿದ್ರು ಅವ್ನು ಕೇಳಿ. ಆಗ ಅವರು ಹೇಳಿದರು, ನೀನು ಗುರುವಿನ ಮಾತನ್ನು ಅಲ್ಲಗಳೆಗೆ ಕುಡ್ದು ಒಂದು ಸಲ ಗುರುಗಳು ಅಂತ ಒಪ್ಪಿಕೊಂಡ ಮೇಲೆ ಅವ್ರ ಜೊತೆಗೆ ನೀವು ವಾದಕ್ಕಿಳಿಯೋ ಹಾಗಿಲ್ಲ. ಒಂದು ಸಲ ಗುರುಗಳು ಅಂತ ಹೇಳಿದ ಮೇಲೆ ಅವರು ನಿಮ್ಮನ್ನು ಬೈದರೆ ನೀವು ತಿರಸ್ಕರಿಸೋ ಹಾಗಿಲ್ಲ. ನೀವು ಬೈದರೆ ಬಯಸ್ಕೋಬೇಕು. ನನ್ನ ಶಿಷ್ಯ ಒಬ್ಬನಿದ್ದಾನೆ ವೇಣುಗೋಪಾಲ ಅಂತ, ಅವ್ನು ಮತ್ತೆ ನಾನು ಕೊಡ್ತೀನಿ ಈ ವಿಷಯದಲ್ಲಿ. ಅವನು ಯಾವಾಗಲೂ ಒಂದು ಮಾತು ಹೇಳ್ತಾನೆ, ಸರ್ ನೀವು ಮಾಡು ಅಂದರೆ ಯಾಕೆ ಅಂತ ಕೇಳಲ್ಲ, ಮಾಡಬೇಡ ಅಂದರೂ ಯಾಕೆ ಅಂತ ಕೇಳಲ್ಲ. ನೀವು ಹೇಳಿದ್ದು ಮಾಡ್ತೀನಿ, ಅದು ಶಿಸ್ತು. ಯಾಜ್ಞವಲ್ಕ್ಯರು ಅದನ್ನು ಮೀರಿದರು, ಅದಕ್ಕೆ ಅವರದೇ ಅಂಥ ಸ್ವಾಭಿಮಾನದ ಕಾರಣ. ಆದ್ದರಿಂದ ಗುರುಗಳು ಹೇಳಿದರು ವೈಶಂಪಾಯನ, ನಾನು ನಿನಗೆ ಏನೇನು ಹೇಳಿಕೊಟ್ಟಿದ್ದೇನೋ ಆ ಪಾಠವನ್ನು ನೀನು ಬಳಸುವಂತಿಲ್ಲ, ನೀನು ಹೇಳುವಂತಿಲ್ಲ, ಇದನ್ನು ಉಪಯೋಗಿಸುವಂತಿಲ್ಲ, ಅದನ್ನು ಉಪದೇಶ ಕೊಡುವಂತಿಲ್ಲ, ಅದನ್ನು ಬಳಸಿಕೊಂಡು ಯಾಗಗಳನ್ನು ಮಾಡುವಂತಿಲ್ಲ ಅಂತ. ಅಂದರೆ ಯಾಜ್ಞವಲ್ಕ್ಯ ಮಹರ್ಷಿ ದೇವರಾತ್ರ ಮಗ ಆತ, ಭಾಳ ದೊಡ್ಡ ಯಾಜ್ಞಿಕರಾಗಿದ್ದರು ದೇವರಾತರು. ಅವರ ತಂದೆಯಿಂದ ಬಳುವಳಿಯಾಗಿ ಬಂದಿದ್ದಂಥ, ಅವರ ಹೆಸರು ಮತ್ತೊಂದು ಹೆಸರು ಯಜ್ಞವಲ್ಕ ಅಂತ, ದೇವರಾತ್ರ ಇನ್ನೊಂದು ಹೆಸರು. ಯಜ್ಞವಲ್ಕರ ಮಗನಾದ್ದರಿಂದ ಯಾಜ್ಞವಲ್ಕ್ಯ ಅಂತ ಇವರಿಗೆ ಹೆಸರು ಬಂದಿದೆ. ಅಂದರೆ ಆಗಿನ ಕಾಲದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿಸುವಲ್ಲಿ ಅತ್ಯಂತ ಪ್ರಸಿದ್ಧರಾಗಿದ್ದಂಥವರು ದೇವರಾತರು ಯಜ್ಞವಲ್ಕ್ಯ. ಮಗನಿಗೂ ಅದೇ ಬೇಡಿಕೆ ಇತ್ತು, ಮಹಾಶ್ರೀಮಂತನಾಗಿಬಿಟ್ಟಿದ್ದ, ಮಹಾರಾಜರುಗಳೆಲ್ಲ ಕಾಲಿಗೆ ಬೀಳ್ತಾ ಇತ್ತು. ಆದರೆ ಯಾವಾಗ ವೈಶಂಪಾಯನರು ನೀನು ಯಜ್ಞ ಮಾಡಿಸೋ ಹಾಗಿಲ್ಲ, ನಾನು ಕಲಿಸಿಕೊಟ್ಟ ಯಜುರ್ವೇದ ಪಾಠವನ್ನು ನೀನು ಉಪಯೋಗಿಸಿಕೊಂಡು ಯಜ್ಞ ಮಾಡೋ ಹಾಗಿಲ್ಲ ಅಂತ ಹೇಳಿದ ಮೇಲೆ, ಇರ್ಬೋದು ವೇಷರು ಬೈದಿದ್ದಾರೆ, ಬೇಜಾರಾಗಿದೆ, ಆದರೆ ಅವರ ಮಾತನ್ನು ತಿರಸ್ಕಾರ ಮಾಡಲಿಕ್ಕೆ ಸಿದ್ಧ ಇಲ್ಲ ಯಾಜ್ಞವಲ್ಕ್ಯ. ಆಯ್ತು ಗುರುಗಳೇ ಅಂತ ಹೇಳಿದ್ರು ಬಿಟ್ಟರು ಅಂದ್ರೆ ಅರ್ಥ ಏನಪ್ಪ ಅಂದರೆ ಅವರು ಇಡೀ ಕತ್ಲಾಗ್ಬಿಡ್ತು, ಏನೂ ಇಲ್ಲವೇ ಇಲ್ಲ. ಇಷ್ಟು ವರ್ಷಗಳು ತಪಸ್ಸು ಮಾಡಿ ಗಳಿಸಿದಂತಹ ಮಂತ್ರ ರಾಶಿ, ನಾನು ಮತ್ತೆ ಹೇಳ್ತಿರ್ತೀನಿ, ನಾನು ಹೇಳ್ತಿರ್ತೀನಿ, ಎಷ್ಟು ಸಲ ಹೇಳ್ತೀನಿ ಅದನ್ನು, 2198 ಯಜಸ್ಸುಗಳನ್ನು ಅವರು ಬಿಟ್ಬಿಟ್ರು, ಖಾಲಿಯಾಗೋಯ್ತು, ಜೇಬೆಲ್ಲ ಖಾಲಿ, ದುಡ್ಡೇ ಇಲ್ಲ, ಬದುಕೋದು ಹೇಗೆ ಅಂದರೆ ಆತನ ಅರ್ಥದಲ್ಲಿ ಬದುಕೋದು ಹೇಗೆ ರೀ? ಕಲಿತ ವಿದ್ಯೆಯೆಲ್ಲ ಎಷ್ಟೋ ವರ್ಷಗಳು ಕಷ್ಟಪಟ್ಟು ಕಲಿತಿದ್ದಾರೆ, ಅದನ್ನು ಬಿಟ್ಟರೆ ಬದುಕುವುದು ಹೇಗೆ ಅನ್ನೋದು ಪ್ರಶ್ನೆ ಆಗಿಬಿಡ್ತು. ಬಹಳ ನಿರಾಶೆಯ ವಾತಾವರಣ, ಮುಂದಿನ ಜೀವನ ಏನು ಅಂತ ಗೊತ್ತಿಲ್ಲ. ಆಗ ಅವರಿಗೆ ಹೊಳೆದಿದ್ದು ಒಂದೇ ಉಪಾಯ, ಅದು ನೀವು ಹೇಳಿದ ತಪಸ್ಸು. ವ್ಯಕ್ತಿ ನಿರ್ವಿಣ್ಣನಾಗಿದ್ದಾಗ, ವ್ಯಕ್ತಿ ಮುಂದೆ ಏನು ಅಂತ ತೋಚದೇ ಹೋದಾಗ, ವ್ಯಕ್ತಿ ಅಸಹಾಯಕನಾದಾಗ, ವ್ಯಕ್ತಿ ಗೊಂದಲದಲ್ಲಿ ಬಿದ್ದಾಗ, ವ್ಯಕ್ತಿಗೆ ಏನೂ ಹೊಳೆಯದೇ ಹೋದಾಗ, ಕಣ್ಣಿಗೆ ಬಟ್ಟೆ ಕಟ್ಟಿದಂತೆ ಆದಾಗ, ಅವನಿಗೆ ಇರತಕ್ಕಂಥ ಒಂದೇ ಒಂದು ಉಪಾಯ, ಒಂದೇ ಒಂದು ಯೋಚನೆ, ಒಂದೇ ಒಂದು ದಾರಿ ಅಂದರೆ ತಪಸ್ಸು ಮಾಡು. ಅದನ್ನು ಯಾಜ್ಞವಲ್ಕ್ಯರು ಬಹಳ ನಿಷ್ಠೆಯಿಂದ ಆರಂಭ ಮಾಡಿ, ಅವರು ತಪಸ್ಸಿಗೆ ಕುಳಿತುಕೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿದ್ರು, ಯಾವುದನ್ನು ಕುರಿತು ತಪಸ್ಸು ಮಾಡೋದು. ನೀವು ಗಣಪತಿ ಅಂತ ಇಟ್ಕೊಂಡಿದ್ದೀರಿ, ನಿಮಗೊಂದು ಕಾರಣ ಇದೆ. ಹಾಗೆ ಅವರು ಒಂದು ತಪಸ್ಸು ಮಾಡಲಿಕ್ಕೆ ಯಾರನ್ನು ಆಶ್ರಯಿಸಬೇಕು ಅಂತ ನೋಡಿದರು. ಅವರು ಒಂದು ನಿರ್ಧಾರಕ್ಕೆ ಬಂದರು, ನಾವೆಲ್ಲ ಇಡೀ ಪ್ರಾಣಿ ವರ್ಗ ಬದುಕಿರತಕ್ಕಂಥದ್ದು ಸೂರ್ಯನಿಂದ. ನಾವು ಕುಡಿಯತಕ್ಕಂಥ ನೀರಾಗಲಿ, ನಾವು ಸೇವಿಸ್ತಕ್ಕಂಥ ಗಾಳಿಯಾಗಲಿ, ನಾವು ಊಟ ಮಾಡ್ತಕ್ಕಂಥ ಆಹಾರವಾಗಲಿ, ಇದೆಲ್ಲ ಸೂರ್ಯಾನುಗ್ರಹದಿಂದಲೇ, ಸೂರ್ಯನ ಅನುಮತಿಯಿಂದಲೇ ಸಮುದ್ರದ ನೀರನ್ನು ಆಕರ್ಷಣೆ ಮಾಡಬೇಕು, ಅದು ಮೋಡ ಆಗಬೇಕು, ಬೆಂಗಳೂರಲ್ಲಿ ಸುರಿಬೇಕು, ನಾವು ನೀರು ಕುಡಿಬೇಕು. ಆ ಸೂರ್ಯನ ಪ್ರಭಾವದಿಂದಲೇ ಹರಿತು ಪ್ರಭಾವಿಯಾಗಿ ಸಸ್ಯಗಳು ಬೆಳೆದು ಆಹಾರವನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಸರ್ವವೂ ಸೂರ್ಯನಿಂದಲೇ ಸಾಧ್ಯವಾದ್ದರಿಂದ ಮತ್ತು ಸೂರ್ಯ ಬೆಳಕಿನ ಮೊತ್ತವಾದ್ದರಿಂದ
ನಾನು ತಮಸ್ಸಿನಲ್ಲಿ ಕುಳಿತು ಬಿಟ್ಟಿರೋದ್ರಿಂದ, ಕತ್ತಲು ನನ್ನನ್ನು ಆವರಿಸಿರೋದರಿಂದ ನನಗೆ ಬೆಳಕು ತೋರಿಸಬೇಕಾಗಿದ್ದರೆ ಸೂರ್ಯನೇ ನನಗೆ ಆರಾಧ್ಯವಾಗುವುದು ಅಂತ ಹೇಳಿ ಸೂರ್ಯನನ್ನು ಕುರಿತು ತಮ್ಮ ತಪಸ್ಸನ್ನು ಆರಂಭ ಮಾಡಿದರು. ಈ ತಪಸ್ಸು ಅನ್ನತಕ್ಕಂಥದ್ದು ಹೀಗೆ ಅಂತ ಇಲ್ಲ. ತಪಸ್ಸು ಅನ್ನತಕ್ಕಂಥದ್ದು ಇದೇ ಭಂಗಿಯಲ್ಲಿ ಇದೇ ಮಂತ್ರವನ್ನು ಇದೇ ಅದಿಲ್ಲ. ಅದು ಮನಃಶಾಸ್ತ್ರೀಯವಾದ ಸಿದ್ಧಿ. ನೀವು ಏನನ್ನು ಸಾಧಿಸಬೇಕಿದೆಯೋ ಅದನ್ನೇ ಮಂತ್ರ ಅಂತ ಮಾಡಬಹುದು. ಈ ಮನಸ್ಸಿನ ಸಂಮೋಹಿನಿ ವಿದ್ಯೆಯಲ್ಲಿ ಈಗ ನೀವೇನೋ ಸಾಧಿಸಬೇಕಾಗಿದೆ, ಅದನ್ನು ಬರೆದು ಒಂದು 108 ಸಲ ಅದನ್ನು ಓದಿದ್ರೆ ಅದು ಮಂತ್ರ ಆಗಿಬಿಡುತ್ತೆ. ನನಗೆ ದುಡ್ಡು ಬೇಕು, ಇದು ಒಂದು ಮಂತ್ರವೇ, ನನಗೆ ದುಡ್ಡು ಬೇಕು. ಅಥವಾ ಅದನ್ನು ಇನ್ಯಾವುದೋ ಒಂದು ಸ್ತುತಿಯಲ್ಲಿ ಭಗವತ್ಪಾದರು ಹೇಳಿದ್ದಾರೆ ಅಂತ ಕನಕಧಾರಾ ಸ್ತೋತ್ರ ಅಂತ ನಾವು ಮಾಡ್ಬೋದು. ಅಂತೂ ಮಂತ್ರ ಅಂದರೆ ಅರ್ಥ ಏನಪ್ಪ ಅಂದರೆ ಮನನಾತ್ ತ್ರಾಯತೆ, ಮನನ 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 ಮತ್ತೆ 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 ಹೇಳಿ ಯಾವುದು ನಮಗೆ ರಕ್ಷಣೆ ಕೊಡುತ್ತದೆಯೋ ಅದು ಮಂತ್ರ ಅಂತ. ಆ ಮಂತ್ರವನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದು ಸೂರ್ಯನಲ್ಲಿ. ಹೀಗಾಗಿ ಆ ಮಂತ್ರವನ್ನು ಕುರಿತು ಧ್ಯಾನಿಸಲಿಕ್ಕೆ ಶುರು ಮಾಡಿದರು ಅವಿರತವಾಗಿ. ಗೊತ್ತಿಲ್ಲ ಎಷ್ಟು ಕಾಲ, ಇವೆಲ್ಲ ಆತುರದಿಂದ ಆಗತಕ್ಕಂಥದ್ದಲ್ಲ. ನಾವು ಕೇಳ್ತೀವಿ ದೇವರಿದ್ದಾನ ನೋಡಬೇಕಾ, ದೇವರು ಕಾಣಿಸಪ್ಪ ಅಂದರೆ ಕಾಣಿಸಲ್ಲ. ಅದಕ್ಕೆ ಸಹನೆ ಬೇಕು, ಕಾಲ ಬೇಕು, ಅವಿರತವಾಗಿ. ಪತಂಜಲ ಯೋಗ ಸೂತ್ರಗಳಲ್ಲಿ ಒಂದು ಮಾತು ಬರುತ್ತೆ, ಸತು ನೈರಂತರ್ಯ ಸತ್ಕಾರ ಸೇವಿತೋ ದೃಢ ಭೂಮಿ. ತಪಸ್ಸು ನೀವು ಮಾಡಬೇಕು ಅಂದರೆ ನೀವು ನಿಮ್ಮ ಭೂಮಿಯನ್ನು ಅಂದರೆ ನಿಮ್ಮ ಮನಸ್ಸನ್ನು ನೀವು ದೃಢಪಡಿಸಿಕೊಳ್ಳಬೇಕು. ಸತು ಮೊಟ್ಟ ಮೊದಲನೇದು ಏನಪ್ಪ ಅಂದರೆ ದೀರ್ಘಕಾಲ. ನಾನು ತಪಸ್ಸು ಮಾಡಿದ ತಕ್ಷಣ ನೀವು 108 ದಿವಸ ಮಾಡಿಬಿಟ್ಟಿದ್ದೀರಿ ಅಂತ ತಕ್ಷಣ ಗಣಪತಿ ಒಲಿತಾನೆ ಅಂತಿಲ್ಲ, ಅಥವಾ 3 ದಿವಸಕ್ಕೆ ಒಲಿದರೂ ಒಲಿಯಬಹುದು. ಅದು ನಿಮ್ಮ ಕೈನಲ್ಲಿ ಇಲ್ಲ. ವಿಶ್ವರೂಪವನ್ನು ಕೃಷ್ಣ ಇಷ್ಟಪಟ್ಟಾಗ ತೋರಿಸಲಿಕ್ಕೆ ಸಾಧ್ಯವಾಯಿತು, ವಿನಃ ಅರ್ಜುನನಿಗೆ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆಯೇ ಯಾಜ್ಞವಲ್ಕ್ಯ ಮಹರ್ಷಿಗಳು ತಪಸ್ಸಿಗೆ ಕುಳಿತು ಅಂದರೆ ದೇಹವೆಲ್ಲ ಬಿಸಿಯಾಗಿಬಿಡ್ಬೇಕ್ರಿ, ತಲೆ ಬಿಸಿಯಾಗಿಬಿಡಬೇಕು ನಿರಂತರವಾಗಿ. ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ. ಏನಯ್ಯ ಎಷ್ಟು ದಿವಸ ಆದರೂ ಹಾಗೇ ಇಲ್ವಲ್ಲ ಅಂತ ಬೇಸರ ಮಾಡಿಕೊಳ್ಳೋ ಹಾಗಿಲ್ಲ. 10 ವರ್ಷ ಆಗ್ಬೋದು, ಒಂದೇ ವರ್ಷ ಆಗ್ಬೋದು, ಒಂದೇ ದಿವಸ ಸಿಗ್ಬೋದು. ಉದಾಹರಣೆ ಹೇಳಬೇಕು ಅಂದರೆ, ನಾನು ಹೊಸಪೇಟೆಯಲ್ಲಿ ಉಪನ್ಯಾಸಗಳನ್ನು ಕೊಡ್ತಾ ಇದ್ದಾಗ ಒಬ್ಬ ದೇಸಾಯಿ ಎನ್ನುವರು ಬಂದರು. ಅವರು ಬಂದು ನನಗೆ ಹೇಳಿದರು, ನನ್ನ ಮಗ ಬಹಳ ಉಪಟಳ, ಉಡಾಳ, ಯಾರಿಗೂ ಬೆಲೆ ಕೊಡಲ್ಲ ಅವನು. ನಿಮ್ಮ ಹತ್ರ ಕರ್ಕೊಂಡು ನಿಮ್ಮನ್ನೇ ಪ್ರಶ್ನೆ ಕೇಳ್ತಾನೆ, ನಿಮ್ಗೆ ಬೇಜಾರು ಮಾಡ್ತಾನೆ, ಏನಾದರೂ ಬುದ್ಧಿ ಹೇಳಬೇಕಲ್ಲ ಅಂತ. ಅಲ್ರಿ 24 ಗಂಟೆ ಮನೆಯಲ್ಲಿ ನಿಮ್ಮ ಮಗ ನಿಮ್ಮ ಜೊತೆಗಿದ್ದಾನೆ, ನೀವು ಹೇಳೋಕ್ಕಾಗಿಲ್ಲ, ನಾನು ಹೇಳೋಕ್ಕಾಗಿರ್ತೀನಿ. ಇಲ್ಲ ಅವನು ನಿಮ್ಮ ಮಾತು ಅಂದರೆ ಸ್ವಲ್ಪ ಬೆಲೆ ಕೊಡ್ತಾನೆ. ಸರಿ ಪ್ರಯತ್ನ ಪಡೋಣ, ಕರ್ಕೊಂಡು ಬಂದ್ರಪ್ಪ ಅಂತ. ಒಂದು ದೇಸಾಯಿ ಬಂದು, ದೇಸಾಯಿ ಮಗ, ಅವನು ನನ್ನನ್ನು ಮೊಟ್ಟ ಮೊದಲು ನೋಡ್ತಿದ್ದಾಗೆ ಪ್ರಶ್ನೆ ಕೇಳಿದ್ದು, ನಂಗೆ ಹನುಮಂತನ ತೋರಿಸ್ತೀರಾ ಅಂತ. ಹನುಮಂತನ ತೋರಿಸ್ತೀರಾ ಅಂದರೆ ನನಗನ್ನಿಸ್ತು ಇವನು ಮಹಾಭಕ್ತ, ಹನುಮಂತನ ಭಕ್ತ ಅಂತ. ತೋರಿಸೋಣ ಬಿಡ್ರಿ, ಅದೇ ದೊಡ್ಡ ವಿಷಯ ಅಂತ. ಅಷ್ಟು ಗಂಟೆ ತೋರಿಸ್ತೀರಾ ಹನುಮಂತನ? ನೋಡಪ್ಪ, ನನಗೀಗ ಒಂದು ತಾರೀಖು ತಲೆಗೆ ಬರ್ತಾಯಿದೆ, ಆ ತಾರೀಖು ನಿಂಗೆ ಹೇಳ್ತೀನಿ. ನಾನು ಎಲ್ಲಿರ್ತೀನಿ ಅಂತ ಇವಾಗ ಗೊತ್ತಿಲ್ಲ. ಆ ತಾರೀಖಿಗೆ ಒಂದು 5 ದಿವಸ ಮುಂಚೆ ನನಗೆ ಫೋನ್ ಮಾಡು, ನನ್ನ ನಂಬರ್ ತಗೋ, ಆಗ ಹೇಳ್ತೀನಿ ಎಲ್ಲಿದ್ದೀನಿ ಅಂತ. ಅಲ್ಲಿಗೆ ಬಾ, ನಾನೊಂದು ಮಂತ್ರವನ್ನು ಉಪದೇಶ ಕೊಡ್ತೀನಿ. ನೀನು ಪ್ರಯತ್ನ ಪಟ್ಟರೆ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಅಂತೂ ಹನುಮಂತ ಕಾಣಿಸ್ತಾನೆ ಅಂತ ಹೇಳಿ ಅವನು ಚಾಲೆಂಜ್ ಅಂತ ಹೇಳಿ ತಗೊಂಡ ಹೇಳಿಕೆ. ಅದಾದ ಸುಮಾರು ಒಂದು 3 ತಿಂಗಳಿಗೋ 4 ತಿಂಗಳಿಗೋ 5 ತಿಂಗಳಿಗೋ ಮರ್ತೋಗ್ಬಿಟ್ಟಿದ್ದಾನೆ. ಒಂದು ಫೋನ್ ಬಂದು ಹೀಗೆ, ಸ್ವಾಮಿ ಎಲ್ಲಿದ್ದೀರಿ ಅಂದ. ನಾನು ಶಿರಸಿಲಿದ್ದೀನಯ್ಯ ಅಂದೆ, ನಿಮ್ಮೂರ ಹತ್ರ ಬಂದು ಮಾರಮ್ಮನ ದೇವಸ್ಥಾನ.
ಹೇಳಿದಿರಿ ನೀವು ಬನ್ನಿ ಅಂತ, ನಾನು ಬರ್ತೀನಿ. ಸರಿ, ಶ್ರೀ ಪಂಚವಟಿ ಅನ್ನೋ ಒಂದು ಹೋಟೆಲ್ ಇದೆ, ಅಲ್ಲಿ ಉಳ್ಕೊಂಡಿದ್ದೀನಿ ನಾನು. ಅಲ್ಲಿಗೆ ನೀವು ಇಷ್ಟನೇ ತಾರೀಕು ಇಷ್ಟೊತ್ತಿಗೆ ಬಾ ಅಂತ ಬಂತು. ನನ್ನ ಜೊತೆಗೆ ಅವಾಗ ಯಾರೋ ಒಬ್ಬರು ಬಂದಿದ್ರು, ಕಾಕತಾಳೀಯ ಅದೆಲ್ಲ. ಆತ ಬಂದ, ನಾನು ಹೇಳಿದೆ ಸ್ನಾನ ಮುಗಿಸ್ಕೊಂಡು ಬಾ ಅಂತ ಹೇಳಿದ್ವಿ, ಎಲ್ಲ ಆಯಿತು. ಹಾಗೆ ನಾನು ಬೆಳಗ್ಗೆ ತಿಂಡಿ ತಗೊಳ್ತಾ ಇದ್ದೆ. ನಾನು ಉಪದೇಶ ಕೊಟ್ಟೆ ಆತನಿಗೆ. ಉಪದೇಶ ಕೊಟ್ಟು, ನಾನು ತಿಂಡಿ ಮುಗಿಸ್ಕೊಂಡು ಬರ್ತೀನಿ, ಕಣ್ ತೆಗೆದಿರಬೇಡ, ನಿನಗೆ ಹನುಮಂತ ಕಾಣೋ ತನಕ ಕಣ್ ತೆಗಿಯಲ್ಲ ಅಂತ ಕೂತ್ಕೊಬಿಡು, ನೋಡೋಣ ಸಂಜೆ ತನಕ ಕೂತ್ಕೋ. ಆಗಲಿಲ್ವಾ ತಿರುಗಿ ನಾಳೆ ಬೆಳಗ್ಗೆ ಕೂತ್ಕೋ, ಆಗಲಿಲ್ವಾ ತಿರುಗಿ ಮಾರನೇ ದಿವಸ ಕೂತ್ಕೋ. ಹನುಮಂತನ ಕಾಣೋ ತನಕ ಕಣ್ ತೆಗಿಯಲ್ಲ ಅಂತ ಕೂತ್ಕೋ. ಎಷ್ಟೆಷ್ಟು ಗಂಟೆ? 1-2 ಗಂಟೆ, 3 ಗಂಟೆ, 5 ಗಂಟೆ, 6 ಗಂಟೆ, 8 ಗಂಟೆ. ನೀನು ತಪಸ್ಸನ್ನು ಮಾಡಿದರೆ ಹನುಮಂತನಿಗೆ ಒಲಿತಾನೆ. ಆಯ್ತು ಬಿಡಿ ನೋಡೋಣ, ಹೀಗೆ ಮಾತಾಡಿದ್ದು. ಆಯ್ತು ಬಿಡಿ ನೋಡೋಣ, 1 ಅಲ್ದಿರೆ 10 ಅಲ್ದಿರೆ 100 ಅಲ್ದಿರೆ 2 ವರ್ಷ ಕೂತ್ಕೊಳ್ತೀನಿ, ಅಂತೂ ಹನುಮಂತ ಕಾಣಿಸ್ಬೇಕು. ನನಗೂ ಆಶ್ಚರ್ಯ ಆವತ್ತು. ನಾನು ಹೇಳಿದ್ದೆ ಅದರಿಗೆ, ಕಣ್ಣು ತೆಗೆಯೋ ಹಾಗಿಲ್ಲ ಹನುಮಂತ ಕಾಣೋ ತನಕ ಅಂತ. ನಾನು ಬಚ್ಚಿನ ಮನೆಗೆ ಹೋಗಿ ಬಂದು ಸಿದ್ಧಾಗಿ ಹೊರಟ್ರೆ ಗುರುಗಳೇ ಅಂತ ಕಣ್ಣು ತೆಗೆದು ಅಳದ ಬಿಟ್ಕೊಂಡಿದ್ದಾನೆ. ಹನುಮಂತ ಕಣ್ಣು ಬಿಟ್ಟ ಅಂತ. ಹನುಮಂತ ನೋಡೇ ಬಿಟ್ಟೆ. ವರ್ಷವಾದರೂ ಆಗ್ಬೋದು ಅಂತ ಹೇಳಿದ್ದೆ, ಇಲ್ಲ 10 ನಿಮಿಷದಲ್ಲೇ ಕಂಡುಬಿಟ್ಟ. ಅಂದರೆ ನೀವು ಮಾಡತಕ್ಕಂತಹ ತಪಸ್ಸಿನ ತೀವ್ರತೆ, ನಂಬಿಕೆ, ಶ್ರದ್ಧೆ, ಭಕ್ತಿಗಳ ಮೇಲೆ ನಿಮಗೆ ಅದು ಸಿದ್ಧಿಯಾಗುತ್ತೆ. ಹಾಗಂತ ಎಲ್ರಿಗೂ ಆಗ್ಬಿಡುತ್ತೆ ಅಂತಂತಲ್ಲ, ಅವನಿಗೆ ಹಾಗಾಯಿತು. ಆವತ್ತಿಂದ ಅವನು ನಮ್ಮ ಮಹಾಶಿಷ್ಯನೇ ಆಗ್ಬಿಟ್ಟಿದ್ದಾನೆ. ಎಲ್ಲದಕ್ಕೂ, ಮದುವೆ ಆಗೋದಕ್ಕೂ ನಾನೇ ಹೇಳಬೇಕು, ಮನೆ ಕಟ್ಟೋದಕ್ಕೂ ನಾನೇ ಹೇಳಬೇಕು, ಎಲ್ಲದಕ್ಕೂ ನೀವು ಹೇಳಿ ಗುರುಗಳೇ. ಯಾರಾದರೂ ಜ್ಯೋತಿಷರನ್ನು ಕೇಳಿ, ಗುರುಗಳೇ ನೀವೇ ನಮ್ಮ ಸುಪ್ರೀಂ ಕೋರ್ಟ್, ನೀವು ಹೇಳ್ದಾಗ ಮಾಡಿ, ನಿಮ್ಮ ಪಾಲಿನಲ್ಲಿ ಏನು ಬಂದೋ ಅದು ಹೇಳಿ ಮಾಡ್ತೀವಿ. ಅದು ತಪಸ್ಸಿನ ಪ್ರಭಾವ. ಅದು ಕಾರಣ ಯಾಜ್ಞವಲ್ಕ್ಯ ಮಹರ್ಷಿಗಳು ಕಣ್ಣು ಕತ್ತಲಿಟ್ಟಾಗ, ದಾರಿ ಕಾಣದಾದಾಗ ತಪಸ್ಸನ್ನು ಮಾಡಲಿಕ್ಕೆ ಆರಂಭ ಮಾಡಿದ. ಏನೂ ಇಲ್ಲ, ದರಿದ್ರನಾಗಿ ಬಿಟ್ಟಿದ್ದ ಆತ, ಖಾಲಿಯಾಗಿ ಬಿಟ್ಟಿದ್ದ. ಆತನಿಗೆ ಸೂರ್ಯ ಪ್ರತ್ಯಕ್ಷನಾಗಿ 1975 ಮಂತ್ರಗಳನ್ನು ಹೇಳಿಕೊಟ್ಟ. ಅದೇ ಶುಕ್ಲ ಯಜುರ್ವೇದವಾಗಿ ಇವತ್ತು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಈಗ ನೀವು ಕೇಳಿದಂಥ ತಪಸ್ಸನ್ನು ಮಾಡಿ ಸಿದ್ಧಿ ಪಡೆದ ಜ್ಞಾನಿಯ, ಮಹರ್ಷಿಯ ಛಲವಾದಿಯ ದಿವಸ ಇವತ್ತು. ಆತನಿಗೆ ಗುರುಪೂರ್ಣಿಮೆಯಲ್ಲಿ 2ನೇ ಸ್ಥಾನ ಇರತಕ್ಕಂಥದ್ದು. ವ್ಯಾಸ ಪೂರ್ಣಿಮೆ ವ್ಯಾಸರ ಜ್ಞಾನಕ್ಕೆ ಸಂದಾಯವಾಗಿದೆ. ಯಾಕೆಂದರೆ ಬ್ರಹ್ಮಸೂತ್ರಗಳನ್ನು ವಿರಚನೆ ಮಾಡಿದರು, ವೇದವನ್ನು ವಿಭಜಿಸಿದರು, ವೇದವ್ಯಾಸರು ಅಂತ ಆದರು. ಆದರೆ ವೇದವ್ಯಾಸರು ವೇದವನ್ನು ಸೃಷ್ಟಿ ಮಾಡಲಿಲ್ಲ, ಅವರು ವಿಭಜಿಸಿದರು ಅಷ್ಟೇ. ಆದರೆ ಯಾಜ್ಞವಲ್ಕ್ಯ ಮಹರ್ಷಿಗಳು ವೇದವನ್ನೇ ಸೃಷ್ಟಿ ಮಾಡಿಬಿಟ್ರು. ಶುಕ್ಲ ಯಜುರ್ವೇದವನ್ನೇ ಅವರು ಸ್ವಯಂ ದರ್ಶನ ಮಾಡಿ ಈಗಾಗಲೇ ಹೇಳಿದಾಗೆ ಎಷ್ಟು ಮಂತ್ರಗಳು ಈಗ ಹೇಳಿದಲ್ಲ, 1753 ಈಗಲೇ ಬರ್ತ್ಬಿಟ್ರೆ ಯಾರು ಜ್ಞಾಪಕ ಇಟ್ಕೊಂಡಿದ್ದೀರಿ? ಹೇಳಮ್ಮ, ಹೇಳ್ತೀವಿ. 1975 ಮಂತ್ರಗಳನ್ನು ಸಾಧಿಸಿ ತಪಸ್ಸು ಮಾಡಿ ದರ್ಶನ ಮಾಡಿದಂತಹ ಮಹಾತ್ಮಾತ, ಹೊಸ ಜ್ಞಾನ ಶಾಖೆಯನ್ನು ಬೆಳೆಸಿದಾತ. ಹಾಗೆಲ್ಲ ಬೆಳೆಸಿದ್ದಕ್ಕೆ ಕಾರಣ ಯಾವುದು? ತಪಸ್ಸು. ಹೀಗಾಗಿ ತಪಸ್ಸನ್ನು ಮಾಡಿದರೆ ಸಾಧಿಸಲಾಗದ್ದು ಇಲ್ಲ. ಓಂ ಸ್ವಸ್ತಿ.